ಎಲ್ಲ ಗೊತ್ತು. ಎಲ್ಲರಿಗೂ ನಮಸ್ಕಾರ. ನಾನು ಅಗರದೊಳಗೆ ರಡ್ಡಿನ ಮನೆ ಒಳಗೆ ಕೂಲಿ ನಾಲಿ ಮಾಡ್ಕೊಂಡಿದ್ವಿ. ನಮ್ಮನ್ನ ಕರ್ಕೊಂಬಂದು ಇಲ್ಲಿ ಕರ್ಕೊಂಬಂದ್ರು, ಹೊಲ ಕೊಟ್ಟರು, ಮನೆ ಕೊಟ್ಟರು, ಕೋಳಿ ಕೂಲಿ ಕೊಟ್ಟರು. ಅದರಲ್ಲಿ ನಾವು ಜೀವನ ಮಾಡ್ಕೊಂಡಿದ್ವಿ, ಹೊಲ ಮಾಡ್ಕೊಂಡಿದ್ವಿ. ಹೊಲ ಕಳೆ ಒರೆಯೋದು, ಈ ಕಾಲದೊಳಗೆ ಕಳೆ ಒರೆಯೋದಿಲ್ಲ, ಹೊಲ ಬೆಳೆಯೋದಿಲ್ಲ ಅಂದ್ಬಿಟ್ಟು ನಾವು ಮನೆ ಗಂಟ ಹೊಲ ಮಾಡ್ಕೊಂಡಿದ್ವಿ, ರಾಗಿ ಬೆಳ್ಕೊಂಡಿದ್ವಿ. ನಮ್ಗೆ ಕೈ ಬಿಟ್ಟು ನಮ್ಗೆ ಉಪತ್ರ ಕೊಡಬೇಕು ಸಾರು ಒಂದಿಂದ. ನಾವು ಹುಟ್ಟಿರೋದು ಇಲ್ಲೇ, ನಾನು ಲಗ್ನ ಇಲ್ಲ, ಇಲ್ಲೇ ನಮ್ಮ ಲಗ್ನ ಆಗಿದ್ದು ಕೂಡ ಇಲ್ಲೇ. ಹೇಳ್ತಾಳೆ, ಎಲ್ಲ ಸ್ಟೋರಿ ಹೇಳ್ತಾಳೆ. ಬೇಕೇ ಬೇಕು. ನಾನು ಅಲ್ಲಿ ಮೈಸೂರದು ಮುಡಕ್ಕೆ ಮುಡಮನೆಗೆ ನೋಡೋದಲ್ಲ 12 ದಿನ ಕರ್ನಾಟಕದ ಎಲ್ಲ ಕಡೆ ಹೇಳ್ಕೊಂಡೆ ಸಂಘಟನೆಗಳಿಂದ ಬಂದಂಥವರು ಬೀದಿಲಿ ಕುತ್ಕೊಳ್ಳೋಕ್ಕೂ, ಚೇರಲ್ಲಿ ಕುತ್ಕೊಳ್ಳೋಕ್ಕೂ, ಹೋರಾಟ ಮಾಡೋಕ್ಕೆ ನಾವು ಯಾವತ್ತೂ ಹಿಂದೆ ಹೋಗೋದೇ ಇಲ್ಲ. ಸಮಸ್ಯೆ ಎಲ್ಲಿದೆಯೋ ಅಲ್ಲಿ ನಾವಿರ್ತೀವಿ ಎನ್ನುವಂಥ ಮಾತನ್ನ ಮಾತಾಡುವುದರ ಜೊತೆಗೆ ಇಡೀ ಬೆಂಗಳೂರಿನಲ್ಲಿ ಈ ಶೋಷಿತ ಸಮಾಜಕ್ಕೆ ಯಾರ್ಯಾರು ಬೆಂಬಲವನ್ನ ಕೊಡ್ತಾರೋ ಆ ಸಂಘಟನೆಗಳನ್ನು ಕೂಡ ನಾವು ಮಾತನಾಡಿ ಮುಂದೆ ಬರ್ತಕ್ಕಂಥ ಆದೇಶದಲ್ಲಿ ನಡೀತಕ್ಕಂಥ ಅಧಿವೇಶನ ಇದೆಯಲ್ಲ, ಅಧಿವೇಶನದಲ್ಲಿ ಶಾಸಕರು ನಮ್ಮ ಪಕ್ಷದವರು ನಿಮ್ಮ ಪರವಾಗಿ ಮಾತಾಡೋದು ಒಂದು ಕಡೆ ಆದ್ರೆ, ಬೀದಿಗಿಳಿದು ಇಡೀ ಬೆಂಗಳೂರಿನ ಎಲ್ಲ ಪ್ರಮುಖ ಬೀದಿಗಳಲ್ಲಿ ನಿಮ್ಮ ಪರವಾಗಿ ಹೋರಾಟ ಮಾಡಬೇಕು ಅಂತ ಈಗಾಗಲೇ ಚರ್ಚೆ ಮಾಡಿದ್ದೀನಿ. 1950ರಲ್ಲಿ ನಿಮ್ಗೆಲ್ಲರಿಗೂ ಮಂಜೂರಾಗಿದೆ ಅಂತೇಳಿ ದಾಖಲೆಗಳನ್ನು ನೋಡಿದ್ವಿ. ಆ ಮಂಜೂರಾಗಿರ್ತಕ್ಕಂಥ ಜಮೀನು ಶೋಷಿತ ಸಮಾಜಕ್ಕೆ ಕೊಟ್ಟಂತ ಜಮೀನನ್ನ ವಶಪಡಿಸಿಕೊಂಡು ಈ ಸರ್ಕಾರಕ್ಕೆ ನೂರಾರು ಕೋಟಿ, ಸಾವಿರಾರು ಕೋಟಿ ಏನು ಆಸೆ ಆಕಾಂಕ್ಷೆಗಳನ್ನ ಒಡ್ಡಿ ಅದಕ್ಕೆ ಆಸೆ ಪಟ್ಟಂತ ಈ ಸರ್ಕಾರ ದಲಿತರ ಜಮೀನನ್ನ ಕಿತ್ಕೊಳ್ಬೇಕಾ? ನೀವು ಕಿತ್ಕೊಳ್ಬೇಕಂತಾದ್ರೆ ITPL ಕೊಟ್ಟಿರ್ತಕ್ಕಂಥ ಜಮೀನು ವಶಪಡಿಸ್ಕೊಳ್ಳಿ. ನೀವು ರೈಲ್ವೆ ನಿಗಮಕ್ಕೆ ಕೊಟ್ಟಿದ್ದೀರಿ, ಅದನ್ನು ವಶಪಡಿಸ್ಕೊಳ್ಳಿ. ಪೊಲೀಸ್ ಸ್ಟೇಷನ್ಗೆ 4 ಎಕರೆ 4.5 ಎಕರೆ ಕೊಟ್ಟಿದ್ದೀರಿ, ಅದು ತೆಗೆದುಕೊಳ್ಳಿ. ಬೇರೆ ಬೇರೆ ಯಾವ್ಯಾವುದಕ್ಕೆ ಸಂಸ್ಥೆಗಳಿಗೆ ನೀವು ಈ ಜಮೀನನ್ನು ನೀವು ಕೊಟ್ಟಿರ್ತಕ್ಕಂಥವ್ರು ಸರ್ಕಾರದವರಾಗಿರೋದ್ರಿಂದ ಮೊದಲು ನೀವು ಅದನ್ನು ತೆಗೆದುಕೊಳ್ಳಿ, ಆಮೇಲೆ ದಲಿತರ ಜಮೀನ್ ಹತ್ರ ಬನ್ನಿ. ಇಲ್ಲ ಅಂತ ಹೇಳಿದ್ರೆ ದಲಿತರು ಯಾರು ಅನಾದಿಗಳಲ್ಲ, ಯಾರು ಇವರಿಗೆ ಸಹಾಯಕ್ಕೆ ನಿಲ್ಲಲ್ಲ ಅಂತ ನಿಮ್ಮ ಕನಸೇನ ಇದ್ದರೆ ಅದು ನಿಮ್ಮ ಕನಸು ನನಸಾಗೋದಿಲ್ಲ. ಇವರ ಪರವಾಗಿ ನಾವಿರ್ತೇವೆ. ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದ ಉದ್ದಗಲಕ್ಕೂ ನಿಮ್ಮ ಪರವಾಗಿ ಹೋರಾಟ ಮಾಡಲಿಕ್ಕೆ ಈಗಾಗಲೇ ರಾಜ್ಯಾಧ್ಯಕ್ಷರಂತ ವಿಜೇಂದ್ರನ ಜೊತೆಯಲ್ಲೂ ಕೂಡ ನಾವೆಲ್ಲರೂ ಚರ್ಚೆ ಮಾಡಿದ್ದೆ, ಅವ್ರ ಗಮನಕ್ಕೆ ತಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇಡೀ ಪಕ್ಷ ನಿಮ್ಮ ಪರವಾಗಿ ನಿಲ್ತದೆ. ಇದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಪ್ರಾರಂಭ ಮಾಡ್ತೇವೆ. ಅದರ ಜೊತೆಗೆ ಯಾವ್ಯಾವ ಸಂಘಟನೆಗಳು ಶೋಷಿತರ ಪರವಾಗಿ ಹೋರಾಟ ಮಾಡುವಂಥ ಸಂಘಟನೆಗಳು ಎಲ್ಲರನ್ನೂ ಮಾತನಾಡಿ ನಾವು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತೇವೆ. ನಿಮ್ಮ ಮನಸ್ಸಲ್ಲಿ ನಾವು ಶಾಸಕರು, ಲೋಕಸಭಾ ಸದಸ್ಯರು, ಮಾಜಿ ಶಾಸಕರು, ಮಾಜಿ ಲೋಕಸಭಾ ಸದಸ್ಯರು ಅನ್ನುವಂಥ ಪ್ರೀತಿ ಇದ್ರೂ ಕೂಡ ನಾವು ಆ ಒಂದು ಪದನಾಮದಲ್ಲಿ ನಿಮ್ಮ ಮುಂದೆ ಬರೋದಿಲ್ಲ. ನಿಮ್ಮ ಮನೆಯ ಮಕ್ಕಳಾಗಿ ನಿಮ್ಮಲ್ಲೇ ಒಬ್ಬರು ನಾವಾಗಿ ನಿಮ್ಮ ಹೋರಾಟದಲ್ಲಿ ನಾವು ಪಾಲ್ಗೊಳ್ತೇವೆ. ನೀವು ಯಾವತ್ತು ಈ ಹೋರಾಟಕ್ಕೆ ಹಿಂದೆ ಹೆಜ್ಜೆ ಇಡಬಾರ್ದು. ಯಾವ ದೊಡ್ಡ ವ್ಯಕ್ತಿ ಇದ್ರೂ ಕೂಡ ನಿಮ್ಗೆ ಗೊತ್ತಿದೆ, ರಾಜಕಾರಣಿಗಳು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್. ಈ ಕಾಂಗ್ರೆಸ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಮುಂಚೆ ಯಾವುದೇ ಕೆಲಸಕ್ಕೆ ಪೊಲೀಸರನ್ನ ಮುಂದೆ ಬಿಟ್ಬಿಡ್ತಾರೆ. ಈ ಪೊಲೀಸರು ಪಾಪ ಏನ್ ಮಾಡೋದು, ರಕ್ಷಣೆ ಮಾಡ್ಬೇಕಲ್ಲ, ಅವರು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಲ್ಲ, ಬೇರೆ ವಿಧಿ ಇಲ್ಲ.
ಹಂಗಾಗಿ ಅವ್ರನ್ನ ಮುಂದೆ ಇಟ್ಟು ಸರಿ ಹೋದ್ರೆ ಸರ್ಕಾರಕ್ಕೆ ನಾವೇ ಮಾಡಿದ್ವು ಅಂತೇಳಿ ಖುಷಿ ಪಡ್ತಾರೆ. ಸರಿ ಹೋಗ್ಲಿಲ್ಲ, ಇಲ್ಲಿರ್ತಕ್ಕಂಥ ಪೊಲೀಸವ್ರನ್ನೆಲ್ಲ ಸಸ್ಪೆಂಡ್ ಮಾಡ್ಬಿಡ್ತಾರೆ. ಬಿಜೆಪಿ ಅವರಲ್ಲ, ನಾವು ಈ ರೀತಿ ಕೆಲಸ ಮಾಡೋದಿಲ್ಲ. ಅವ್ರಿಗೆ ಗೊತ್ತಿದೆ, ಅವ್ರು ಬಾಯಿ ಬಿಟ್ಟು ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಅಂತ ಉದ್ಯೋಗ ಇಲಾಖೆ ಅದು. ಅವ್ರು ಬಾಯಿ ಬಿಟ್ಟರೆ ಸಾಕು, ಮೇಲಾಧಿಕಾರಿಗಳು ನೋಡ್ಕೊಂಡೆ ಸಸ್ಪೆಂಡ್ ಮಾಡ್ಬಿಡ್ತಾರೆ, ಇಲ್ಲ ಮೆಮೊ ಕೊಡ್ತಾರೆ, ಇಲ್ಲ ಇಂಕ್ರಿಮೆಂಟ್ ಕಮ್ಮಿ ಮಾಡ್ಬಿಡ್ತಾರೆ. ಹಂಗಾಗಿ ಅವರು ವಿಧಿ ಇಲ್ಲದೆ ನಮಗೆ ರಕ್ಷಣೆಗೆ ನಿಂತಿದ್ದಾರೆ. ನಾವು ನಿಮ್ಮುರಿತವಾಗಿ ಹೋರಾಟಕ್ಕೆ ಬಂದಿಲ್ಲ. ಸರ್ಕಾರ ಯಾವ ಜನಕ್ಕೆ ತೊಂದರೆ ಮಾಡಿ ಒಕ್ಕಲೆಬ್ಬಿಸುವಂತ ಹುನ್ನಾರವನ್ನ ಮಾಡ್ತಾ ಇದೆಯೋ ಅದರ ವಿರುದ್ಧವಾಗಿ ನಮ್ಮ ಜನರ ಪರವಾಗಿ ನಾವು ಹೋರಾಟ ಮಾಡಕ್ಕೆ ಬಂದಿದ್ದೀವಿ ಬಂಧುಗಳೇ. ಪೊಲೀಸರಿಗೊಂದು ಕಿವಿ ಮಾತನ್ನ ಹೇಳ್ತೀನಿ, ಮಾತ್ರ ಜೊತೆಗೆ ವಿನಂತಿನೂ ಇದೆ. ನೀವು ಕೂಡ ಮಾನವೀಯತೆ ಮನುಷ್ಯತ್ವ ಇಟ್ಕೊಂಡು ನಮ್ಮ ಜನರಿಗೆ ತೊಂದರೆ ಕೊಡಬೇಡಿ. ದಾಖಲೆಗಳಿದೆ ಅವ್ರ ಹತ್ರ, ಸರ್ಕಾರನೇ ಕೊಟ್ಟಿರೋ ದಾಖಲೆ ಇದೆ. ಇನ್ನೇನು ಅವರು ದೌರ್ಜನ್ಯವಾಗಿ ಜಮೀನಿಗೆ ಬಂದಿಲ್ಲ. ಅವರು 1 ವರ್ಷ 2 ವರ್ಷನಾ, 100 ವರ್ಷಗಳ ಕಾಲ ಇವ್ರ ತಾತ ಮುತ್ತಾತವರು ಇಲ್ಲಿ ಜೀವನ ಮಾಡಿಕೊಂಡು ಕೃಷಿ ಮಾಡಿ ಆ ಬೆಳೆಯನ್ನ ನಂಬಿಕೊಂಡು ಇವತ್ತು ಜೀವನ ಮಾಡಿದಂಥ ಈ ಜನರನ್ನ ಇವತ್ತು ಬೀದಿಯಲ್ಲಿ ಕುತ್ಕೊಳ್ಳೋದಕ್ಕೆ ಮಾಡಿದ್ದೀರಲ್ಲ ನೀವು. ಸರಿನಾ? ನ್ಯಾಯನ ಈ ಸರ್ಕಾರ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳಿರ್ಬೋದು, ಈ ಇಲಾಖೆಯ ಅಧಿಕಾರಿಗಳಿರ್ಬೋದು, ಮತ್ತೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿರ್ಬೋದು, ಅರಣ್ಯ ಇಲಾಖೆಯ ಮಂತ್ರಿಗಳಿರ್ಬೋದು. ಎಲೆಕ್ಷನ್ ಬಂದಾಗ ಈ ಜನರು ಓಟ್ ಬೇಕು. ದಲಿತರಿಗೆ ನಾವೇ ರಕ್ಷಣೆ ಮಾಡೋದು. ಬಿಜೆಪಿ ಬೇರೆ ಪಕ್ಷಗಳು ನಿಮ್ಗೆ ಮೋಸ ಮಾಡ್ತದೆ, ಕೋಮುವಾದಿ ಪಕ್ಷ ಅಂತೇಳಿ ಎಲೆಕ್ಷನ್ ಟೈಮಲ್ಲಿ ಭಾಷಣ ಮಾಡ್ಬಿಡ್ತಾರೆ. ಆ ಓಟ್ ತಕೊಂಡು ಹೋದ್ಮೇಲೆ ದಲಿತರು ಬೀದಿಯಲ್ಲಿ ಕುತ್ಕೋಬೇಕು, ಓಟ್ ತಕೊಂಡವ್ರು ವಿಧಾನಸೌಧ ಒಳಗಡೆ ಕುತ್ಕೋಬೇಕು. ಇದು ನ್ಯಾಯನಾ? ನಮ್ಮವರೆಲ್ಲ ನೀವೆಲ್ಲ ಯೋಚನೆ ಮಾಡಬೇಕು. ಯುವಕರಿದ್ದೀರಿ, ಹಿರಿಯರಿದ್ದೀರಿ, ತಾಯಂದಿರಿದ್ದೀರಿ, ವಿದ್ಯಾವಂತರಿದ್ದೀರಿ, ನೀವೆಲ್ಲರೂ ಕೂಡ ಯೋಚನೆ ಮಾಡಿ. ಇವತ್ತು ಯಾರು ನಿಮ್ಮ ಪರವಾಗಿ ನಿಂತು ಹೋರಾಟಕ್ಕೆ ಬಂದಿದ್ದೀವಿ ನಾವು. ಈ ಒಂದ್ ದಿವಸ ಬಂದು ಹೋಗೋದಿಲ್ಲ. ಈ ಹೋರಾಟವನ್ನು ತೆಗೆದುಕೊಂಡಿರ್ತಕ್ಕಂಥ ಸ್ಥಳೀಯ ಮುಖಂಡರುಗಳ ಜೊತೆಗೆ ನಾವಿರ್ತೇವೆ. ಇದೇ ಭಾಗದಲ್ಲಿ ನಗರ ಪಾಲಿಕೆ ಸದಸ್ಯರಾಗಿ ಆಯ್ಕೆಯಾಗಿ ಕೆಲಸ ಮಾಡಿದಂಥ ಮುನ್ಸ್ವಾಮಿಯವರು ನಿಮ್ಮ ಅಣ್ಣ ತಮ್ಮಂದರಾಗಿ, ನಿಮ್ಮ ಮನೆ ಮಗನಾಗಿ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ಈ ವಿಷಯ ಎಲ್ಲವೂ ಗೊತ್ತು ಅವರಿಗೆ. ಹಾಗಾಗಿ ಅವರು ತಿಳಿಸಿದಂಥ ವಿಷಯವನ್ನ ನಾವು ತಿಳ್ಕೊಂಡು ನಮ್ದೆಲ್ಲ ಏನೇ ಕೆಲಸ ಇದ್ರೂ ಕೂಡ ನಾವೆಲ್ಲರೂ ಅದನ್ನು ಬದಿಗೊತ್ತಿ ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿ ಧರಣಿ ಮಾಡಿ ನಾವಿಲ್ಲಿ ಬಂದಿದ್ದೀವಿ. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಛಲವಾದಿ ನಾರಾಯಣಸ್ವಾಮಿ ಕೂಡ ನಮ್ಮ ಮುಂದೆ ಬರಬೇಕಾಗಿತ್ತು. ಅವರು ಹೈದರಾಬಾದಿಗೆ ಒಂದು ಸಭೆಗೆ ಹೋಗೋ ಕಾರಣ ಅವ್ರು ಬರೋಕ್ಕಾಗಲಿಲ್ಲ. ವಿಧಾನಸೌಧದ ಮುಂದೆ ಗಾಂಧೀಜಿ ಪ್ರತಿಮೆ ಬಳಿ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡಿ ನಂತರ ಮುಖ್ಯ ಕಾರ್ಯದರ್ಶಿಗಳ ಕಚೇರಿಗೂ ಕೂಡ ನಾವು ಇವತ್ತು ಪ್ರತಿಭಟನೆ ನುಗ್ಗಿದ್ವಿ. ನೀವು ಮಾಧ್ಯಮಗಳಲ್ಲಿ ನೋಡಿರ್ಬೋದು. ಇವತ್ತು ದಲಿತರು ಬೀದಿಗೆಯನ್ನು ತಳ್ಳಿ ನೀವು ಅವರ ಜಮೀನನ್ನ ಪಡ್ಕೊಂಡು ಶ್ರೀಮಂತರು ಕೊಡ್ತಾ ಇದ್ದಾರಲ್ಲ, ಇದು ಯಾವ ನ್ಯಾಯ? ಇದು ಸರಿನಾ ಅಂತ ಹೇಳಿ ಪ್ರಶ್ನೆ ಮಾಡಿ ನಮ್ಮವ್ರಿಗೆ ಯಾವುದೇ ಕಾರಣಕ್ಕೆ ತೊಂದರೆ ಆಗಬಾರ್ದು, ಅವರನ್ನ ಒಕ್ಕಲೆಬ್ಬಿಸಬಾರ್ದು, ಅವ್ರ ಜಮೀನನ್ನ ನೀವು ತೆಗೆದುಕೊಳ್ಬಾರ್ದು. ಹಾಗೇನಾದ್ರೂ ಮಾಡೋದಾದ್ರೆ ಬೇರೆ ಎಲ್ಲ ಜಮೀನುಗಳನ್ನ ನೀವು ವಶಪಡಿಸ್ಕೊಳ್ಳಿ, ಆ ನಂತರ ನಮ್ಮವ್ರ ಜಮೀನ್ ಹತ್ರ ಬನ್ನಿ, ಆಮೇಲೆ ನೋಡೋಣ ಅನ್ನುವಂಥ ಮಾತನ್ನ ನಾವು ಅವರಿಗೆ ಆಗ್ರಹ ಮಾಡಿ ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಪ್ರಾರಂಭ ಅಂತೇಳಿ ಬಂದಿದ್ದೀವಿ. ಇವತ್ತು ಪ್ರಾರಂಭ ಆಗಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವ ಹಂತಕ್ಕೆ ಹೋಗುತ್ತೋ, ಯಾವ ಸ್ವರೂಪಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಕೇವಲ ತಿನ್ನೂರಲ್ಲಿ ಇರ್ತಕ್ಕಂಥ ದಲಿತರಿಗೆ ನಾವು ಕೈ ಇಟ್ಟಿದ್ದೀವಿ. ಅವರು ಕೆಲವು ಸಂಖ್ಯೆ ಜನ ಇದ್ದಾರೆ ಅಂತೇಳಿ ನಿಮ್ಮ ಮನಸ್ಸಲ್ಲಿದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ದಲಿತರು ಒಂದಾಗಿ ನಿಮ್ಮ ಪರವಾಗಿ ಹೋರಾಟಕ್ಕೆ ನಿಲ್ತೇವೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹೋರಾಟಕ್ಕೆ ಬೀದಿಗೆ ಇಳಿತೇವೆ ಅನ್ನುವಂಥ ಮಾತನ್ನು ನಾವು ಹೇಳಿ ಬಂದಿದ್ದೀವಿ. ಈ ಮಾತನ್ನ ನಿಮ್ಗೆ ಹೇಳಬೇಕು. ನೀವೆಲ್ಲರೂ ಕಾಯ್ತಾ ಇದ್ದೀರಿ. ಬೆಳಗಿಂದ ಊಟ ಮಾಡಿದ್ರು ಇಲ್ಲ ಗೊತ್ತಿಲ್ಲ, ನಿಮ್ಮ ನೋವು ಹೇಗಿದೆಯೋ ಗೊತ್ತಿಲ್ಲ, ನಿಮ್ಮ ಕಷ್ಟ ಹೇಗಿದೆಯೋ ಗೊತ್ತಿಲ್ಲ. ಹಾಗಂತೇಳಿ ಯಾರೋ ಏನೋ ಅಂತೇಳಿ ನಾವು ಬಂದಿಲ್ಲ, ನಮ್ಮವ್ರು ಇದ್ದೀರಿ ಅಂತ ನಾವು ಬಂದಿದ್ದೀವಿ. ನಮ್ಮನ್ನು ನೀವು ಬೇರೊಬ್ಬರು ಯಾರು ಅಂತ ತಿಳ್ಕೊಳ್ಬೇಡಿ. ನಮ್ಮವರು, ನಮ್ಮ ಮನೆ ಮಕ್ಕಳು, ನಮ್ಮ ಸಹೋದರರು ಅಂತೇಳಿ ನೀವು ನಮ್ಮನ್ನು ಸ್ವೀಕಾರ ಮಾಡಿ ನಿಮ್ಮ ಹೋರಾಟಕ್ಕೆ ನಾವು ಇರ್ತೇವೆ. ಮುಂದಿನ ದಿನಗಳಲ್ಲಿ ಹೋರಾಟದ ಸ್ವರೂಪವನ್ನು ನಮ್ಮೆಲ್ಲ ಮುಖಂಡಗಳು, ಇನ್ನೂ ಅನೇಕ ಜನ ಶಾಸಕರು ಇವತ್ತು ಬರಬೇಕಾಗಿತ್ತು. ಇವತ್ತು ಪ್ರಾರಂಭ ಮಾಡೋಣ, ನಾಳೆಯಿಂದ ಏನೇನು ಮಾಡಬೇಕು ಅಂತೇಳಿ ಸ್ಥಳೀಯ ಮುಖಂಡಗಳು ನಿಮ್ಮ ಜೊತೆಗೂ ಸಮಾಲೋಚನೆ ಮಾಡಿ ಇಲ್ಲಿ ಯಾರು ಅದೇ ಇವರು ನನಗೆ ತಿಳಿದಾಗೆ ಮೆಟ್ರೋ ಏನು ಹೋಗುತ್ತೆ 13 ಜನ ಅವ್ರು ಮಾತ್ರ ಇಲ್ಲೆಲ್ಲ ಅದೇ ಕರೆಕ್ಟ್. ಅದೇ ಬಟ್ನ್ ಬಂದು ನೀನು ಬಂದಿಲ್ಲೇನೋ ಅಂತ ನಾನು ಇಲ್ಲ ಅಲ್ಲೇ ಇಲ್ಲ ಅದೇ ಇಲ್ಲೇ ಇದ್ದೀನಪ್ಪ, ಬರಂಗಿದ್ರೆ ಬಾ, ಇಲ್ಲಾಂದ್ರೆ ಅಲ್ಲೇ ಇದ್ದೀನಿ.
ನಾನು ಇದಕ್ಕೆ ಬಂದ್ಬಿಟ್ಟೆ, ಅದೇ ಗೌರಿ ಅವರು ಲೇಔಟ್ಗೆ ಬಂದ್ಬಿಟ್ಟೆ. ಅದಕ್ಕೆ ಇಲ್ಲಿ ನಮ್ಮ ಮುಖಂಡರುಗಳು ಏನ್ ಹೇಳ್ತಾರೆ ಎಲ್ಲ ನಿಮ್ಮ ಒಳ್ಳೇದಕ್ಕೇನೆ ಹೇಳೋದು. ಅದಕ್ಕೋಸ್ಕರ ನಾವು ಮಂದಕೃಷ್ಣ ಮಾದಿಗ ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಹೇಳಿ ಮುನ್ಕೃಷ್ಣಣ್ಣವರು ಜಯಜ್ಞವರು ಹೇಳಿದ್ರು, ಬೇಗ ಬರಲಿ ಅಂತ ಹೇಳಿದ್ರು. ಸಿದ್ದರಾಮಯ್ಯವರು ಡೇಟ್ ಕೊಟ್ಟಿಲ್ಲ. ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿ ನಮ್ಮ ಹೋರಾಟಕ್ಕೆ ಕೂಡ ಎಲ್ಲ ಕೊಟ್ಟಂತವರು ಕಳೆದ ಬಾರಿ ನಮ್ಮ ಹೋರಾಟದಲ್ಲಿ ಕೇಸ್ ಹಾಕೊಂಡು ನಮ್ಮ